ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮಂಜುನಾಥ್. ಏನಪ್ಪ ಮಂಜೂರು ಒಂದು ಗಾಡಿ ತೋರಿಸ್ತಾ ಇದ್ದಾರೆ, ಏನಪ್ಪ ಇದ್ರ ಬಗ್ಗೆ ಏನು ತಿಳಿಸ್ಕೊಡಕ್ಕೆ ಹೊರಟಿದ್ದಾರಪ್ಪ ಇವತ್ತು ಅಂತಂದರೆ, ಎಲ್ಲ ನಮ್ಮ ಚಾಲಕ ಬಂಧು ಮಿತ್ರರಿಗೂ ಯೂಸ್ ಆಗೋಂಥ ಒಂದು ಒಳ್ಳೆ ಐಡಿಯಾ. ಇವಾಗ ಗಾಡಿ ಅಂದಮೇಲೆ ಬೆಂಗಳೂರಲ್ಲಿ ಒಂದೇ ಕಡೆ ಓಡಾಡಲ್ಲ. ಇವಾಗ ಹೈದರಾಬಾದು, ಚೆನ್ನೈ, ಬಾಂಬೆ ಎಲ್ಲ ಕಡೆ ಓಡೋಂಥ ಗಾಡಿಗಳು. ಹಾಗಾಗಿ ಟ್ರಾನ್ಸ್ಪೋರ್ಟ್ಗಳಲ್ಲಿ ಬಾಡಿಗೆಗಳು ಸರ್ ಕ್ಲೋಸ್ ಗಾಡಿ ಬಂದಾಗ ಓಪನ್ ಗಾಡಿ ಕೇಳ್ತಾರೆ, ಓಪನ್ ಗಾಡಿ ಬಂದಾಗ ಕ್ಲೋಸ್ ಗಾಡಿ ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಉಪಯೋಗ ಅಂತ ಮಾಹಿತಿ. ಅಲ್ಲಿ ಹ್ಯಾಂಗಲ್ ಹಾಕ್ತಿದ್ದಾರೆ, ಇದನ್ನ ಹಿಂಗೆ ಹೇಳಿದ್ರೆ ಈಗ ಅಲ್ಗಂಟ ಬರುತ್ತೆ, ನಿಮಗೆ ಕ್ಲೋಸ್ ಗಾಡಿ ಆಗುತ್ತೆ. ನಿಮ್ಗೆ ಇದು ಕ್ಲೋಸ್ ಬೇಡ, ಓಪನ್ ಗಾಡಿ ಬೇಕು ಅಂದರೆ ಇದನ್ನ ಕೊನೆ ಗಂಟ ತಿಳ್ಕೊಂಬಂದ್ಬಿಟ್ರೆ ಓಪನ್ ಗಾಡಿ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾಲಕರಾದಂತಹ ಯೋಗೇಶ್ವರು ಏನು ತಿಳಿಸ್ಕೊಡಕ್ಕೆ ಹೊರಟಿದ್ದಾರೆ, ನೀವು ಕೂಡ ನೋಡಿ ತಿಳ್ಕೊಳ್ಳಿ. ತನಕ ವಿಡಿಯೋ ಮಾಡ್ಕೋ ಫುಲ್ಲು ಹೆಂಗೈತೆ ಅಂತ ಕರೆಕ್ಟಾಗಿ ನೀನು ಕಲಿಕೆ ತಲೆ ನೀಟಾಗಿ ವಿಡಿಯೋ ನೀಟಾಗಿ ಆ ಬೇರಿಂಗ್ ಗೀರಿಂಗ್ ಎಲ್ಲ ನೀಟಾಗಿ ಒಂದೊಂದು ಸೈಡು. ಹಾಗೆಯೇ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಈ ಕಡೆ 5 ಬೇರಿಂಗ್ಸ್ ಇರುತ್ತೆ, ಆ ಕಡೆ ಕೂಡ 5 ಬೇರಿಂಗ್ಸ್ ಇರುತ್ತೆ. ಟೋಟಲ್ ಇದು 10 ಅಡಿ ಗಾಡಿ ಆಗಿರೋದ್ರಿಂದ ಈ ಕಡೆ 5 ಬೇರಿಂಗ್, ಆ ಕಡೆ 5 ಬೇರಿಂಗ್ಸ್ ಯೂಸ್ ಮಾಡಿರ್ತಾರೆ. ಹಾಗೆ ಸ್ಟ್ರೆಂತಲ್ಲಿ ಬಂದು ಎಲ್ ಆ್ಯಂಗಲ್ ಯೂಸ್ ಮಾಡಿರ್ತಾರೆ. ಗಾಡಿ ಸ್ವಲ್ಪ ಸ್ಟ್ರೆಂತ್ ಆಗಿರಲಿ ಆ ಉದ್ದೇಶಕ್ಕೋಸ್ಕರ ಎಲ್ ಆ್ಯಂಗಲ್ ಯೂಸ್ ಮಾಡಿರ್ತಾರೆ. ಹಾಗೆಯೇ ಇನ್ನೊಂದು ಹಿಂದೆಗಡೆ ಗಾಡಿ ಡೋರ್ ಲಾಕ್ ಮಾಡೋಕ್ಕೂ ಕೂಡ ಇದರಲ್ಲಿ ಬಂದು ನಿಮಗೆ ಎಲ್ ಆ್ಯಂಗಲ್ ಯೂಸ್ ಮಾಡಿ ಮೆಶ್ ಡೋರ್ ಕೂಡ ಮಾಡಿರ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗ ಮಂಜುನಾಥ್.